ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ವಾ? ಸೊ ಹಾಗಾದರೆ ಈ ಒಂದು 18 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ನಾಳೆ. ಆ ಒಂದು 18 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಕಣ್ರಿ. ಆ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ 100% ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಒಟ್ಟಿಗೆ 4,000 ಅಂದರೆ ಈಗ ಡಿವೈಡ್ ಆಗುತ್ತೆ. 2,000 ರೂಪಾಯಿ ಈಗ ಜಮಾ ಆದರೆ ಮತ್ತೆ 2,000 ರೂಪಾಯಿ ಮತ್ತೊಮ್ಮೆ ಜಮಾ ಆಗುತ್ತೆ. ಆದಷ್ಟು ಬೇಗ ಜಮಾ ಆಗುವಂಥದ್ದು ಒಟ್ಟಿಗೆ 4,000 ರೂಪಾಯಿ ನಿಮಗೆ ಬಂದತ್ತೆ. ಸೊ ಓಕೆನಾ? ಸೊ ಇದನ್ನ ಬಗ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಏನೇನಿದೆ ಮಾಹಿತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಸೊ ಅವರೇ ಹೇಳಿರುವಂಥದ್ದು ಈ ಒಂದು 12 ಮತ್ತು 13ನೇ ಕಂತಿನ ಹಣ ನಿಮಗೆ ಖಾತೆಗೆ ಬರ್ತಾ ಇದೆ. ಟೋಟಲ್ ಆಗಿ 6,000 ಕೂಡ ಹಣ ಜಮಾ ಆಗ್ತಾ ಇರುವಂಥದ್ದು. ಅಂದರೆ 11ನೇ ಕಂತಿನ ಹಣ ಸೇರಿಸ್ಬಿಟ್ರೆ ಇದೇ ತಿಂಗಳಿನಲ್ಲಿ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. 11ನೇ ಕಂತಿನ ಹಣ ಬಿಡಿ ನಿಮ್ಗೆಲ್ಲರಿಗೂ ಕೂಡ ಜಮಾ ಆಗಿದೆ ಆಲ್ಮೋಸ್ಟ್. ಸೊ ಜಮಾ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋನ ನೋಡ್ಕೋಬಹುದು. ಸೊ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೇಕು, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಬಿಡಿ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಒಂದು ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ನಾನು ಹೇಳ್ತಾ ಇರುವಂತದ್ದನ್ನ ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 11 ಮತ್ತು 12ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ. ಈಗಾಗಲೇ 11ನೇ ಕಂತಿನ ಆಲ್ಮೋಸ್ಟ್ ಕ್ಲಿಯರ್ ಆಗಿರುವಂಥದ್ದು. ಇನ್ನು 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾಗಿದೆ, ಹೌದಲ್ವಾ? ಸೊ ಇನ್ನು 13ನೇ ಕಂತಿನ ಹಣ ಕೂಡ ಆಗಸ್ಟ್ ಕೂಡ ಬರಬೇಕಲ್ವಾ? ಈಗ ಜುಲೈ ಜೂನ್ದು ಬತ್ತು, ಆದರೆ ಆಗಸ್ಟ್ ಕೂಡ ಬರಬೇಕಲ್ಲ. ಈ ಒಂದು ಆಗಸ್ಟ್ ಕೂಡ ಮುಗಿತಾಯವಾಗ್ಲಿಕ್ಕೆ ಬಂತು, ಇದು ಕೂಡ ನಿಮಗೆ ಜಮಾ ಆಗಬೇಕಲ್ವಾ? ಸೊ ಅದ್ರ ಬಗ್ಗೆನೂ ಕೂಡ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು, ಈಗಾಗಲೇ ಹಾಕಿದ್ದೀವಿ 11 ಮತ್ತು 12ನೇ ಕಂತಿನ ಹಣ ಟ್ರೆಜರಿದಿಂದ ಅಮೌಂಟ್ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. 12ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗ್ತಾ ಬರ್ತಾ ಇದೆ. ಈಗ 2-3 ದಿನ ಆಯಿತು. ಮತ್ತು ಇಲ್ಲಿ 13ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ 10,000 ಕೋಟಿ ಈಗ ಒಂದು ಬ್ಯಾಂಕ್ನಲ್ಲಿ ಎಲ್ಲರ ಖಾತೆಗೆ ಒಂದು ಯೋಜನೆ ಮುಖಾಂತರ ಜಮಾ ಮಾಡ್ತಾ ಹೋದರೆ ಅಲ್ಲಿನೇ ಸರ್ವರ್ ಇಶ್ಯೂ ಮತ್ತು ತಾಂತ್ರಿಕ ದೋಷ ಆಗೇ ಆಗತ್ತೆ. ಅದನ್ನೆಲ್ಲನೂ ಕೂಡ ಈಗಾಗಲೇ ಈ ಗವರ್ನರ್ಸ್ ಅವರು ನೋಡ್ಕೋತಾ ಇರ್ತಾರೆ. ಇಲ್ಲಿ ಫೈನಾನ್ಸ್ದಿಂದ ಏನು ದುಡ್ಡು ರಿಲೀಸ್ ಆಗುತ್ತಲ್ಲ, 2,600 ಕೋಟಿ 2,400 ಕೋಟಿ ಈ ರೀತಿ ಸಮಥಿಂಗ್ ಅಮೌಂಟ್ ಬೇಕಾಗುತ್ತೆ ಒಂದು ತಿಂಗಳಿಗೆ. ಸೊ ಒಂದು ಅಮೌಂಟು ನಿಮ್ಮೆಲ್ಲರ ಖಾತೆಗೆ ಬರಲಿಕ್ಕೆ ಸರ್ವರ್ ಇಶ್ಯೂ ಎಷ್ಟು ಆಗ್ಬೋದು ವಿಚಾರ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಕೂಡ ಈ ಗವರ್ನರ್ಸ್ ಅವರು ಚೆಕ್ ಮಾಡ್ತಾ ಇರ್ತಾರೆ, ಆ ಒಂದು ದೋಷವನ್ನು ತೆಗಿತಾ ಇರ್ತಾರೆ. ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಈಗಾಗಲೇ ಟ್ರೆಜರಿಗೆ ಪುಷ್ ಮಾಡಿದಾರಂತೆ. DBTದಿಂದ ಟ್ರೆಜರಿಗೆ ಪುಷ್ ಮಾಡಿದರೆ ಟ್ರೆಜರಿದಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಬೇಕು. ಆ ಬ್ಯಾಂಕ್ಗಳು ಹೇಗೆ ಮಾಡ್ತವೆ, ದಿನೇ ಹಂತವಾಗಿ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಇರ್ತವೆ. ಒಮ್ಮೆಲೆ ಎಲ್ಲರ ಖಾತೆಗೆ ಅಂತೂ ಜಮಾ ಆಗಲ್ಲ, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ಎಲ್ಲರಿಗೂ ಕೂಡ ಒಮ್ಮೆಲೆ ಜಮಾ ಆಗಲ್ಲ, ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದೇ 25ನೇ ತಾರೀಕು ನಂತರ 13ನೇ ಕಂತಿನ ಹಣ ಕೂಡ ಬ್ಯಾಂಕ್ಗೆ ನಾವು ಬಿಡುಗಡೆ ಮಾಡ್ತೀವಿ. ಸೊ ಟ್ರೆಜರಿದಿಂದ ಪುಷ್ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದು ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತೇನೆ ಅಂತ ಹೇಳಿದ್ನಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೀವೇ ನೋಡ್ಕೊಂಬನ್ನಿ, ಒಂದ್ಸಾರಿ ಗೊತ್ತಾಗುತ್ತೆ ನಿಮಗೆ. ಹಾಕಿದ್ದೀನಿ, ದುಡ್ಡು ಬಂದಿದೆ. ಜೂನ್ ಜುಲೈದು ನೋಡಿ, ಒಂದು ತಿಂಗಳಿಗೆ 2,400 2,600 ಈ ರೀತಿ ಇದು ಇರುತ್ತೆ. ಒಂದು ಬ್ಯಾಂಕ್ನಲ್ಲಿನೇ 10 ಕೋಟಿ 11 ಕೋಟಿ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಯೋಜನೆ ದುಡ್ಡನ್ನು ಹಾಕ್ತಾ ಇದ್ದೀವಿ. ಎಲ್ಲೋ ತಾಂತ್ರಿಕ ದೋಷಗಳಾಗುತ್ತೆ. ನಮ್ಮ ಗವರ್ನೆನ್ಸ್ದವ್ರು ನೋಡ್ಕೊಳ್ತಾ ಇರ್ತಾರೆ. ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ, ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಜರಿಗೆ ಕಳಿಸ್ತೀವಿ. ಟ್ರೆಜರಿಗೆ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು. 2 ತಿಂಗಳದ್ದು ಹಾಕಿದ್ದೀನಿ, ಜೂನ್ ಜುಲೈ ಬಂದಿರಲಿಲ್ಲ, ಹಾಕಿದ್ದೀನಿ. ಮೊನ್ನೆ ಗುರುವಾರನೇ 2 ತಿಂಗಳದ್ದು ಕ್ಲಿಯರ್ ಆಗಿದೆ. ಆಗಸ್ಟ್ದು 25 ಒಳಗಡೆ ಹಾಕಿ. ವೀಕ್ಷಕರ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ ಮತ್ತೊಂದು ಸಾರಿ ರಿಪೀಟ್ ಆಗಿ ವಿಡಿಯೋನ ನೋಡ್ಬೋದು. ಕೊನೆಯದಾಗಿ ಏನು ಹೇಳಿದ್ರಪ್ಪ ಅಂದರೆ ಆಗಸ್ಟ್ದು ಕೂಡ ಇದೆ 25ನೇ ತಾರೀಕು ನಂತರ ಹಾಕ್ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಕೊಟ್ಟಿರುವಂಥದ್ದು. ಸೊ ಗೊತ್ತಾಯ್ತಲ್ವಾ, ಈ ರೀತಿ ಮಾಹಿತಿಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನಾವೇ ನುಡ್ಸ್ಕೊಂಡು ಹೇಳಿಕ್ಕೆ ಬರಲ್ಲ, ಯಾರ ಹತ್ರ ಆ ಥರ ಒಂದು ಸುಳ್ಳು ಹೇಳೋದಿದ್ರೆ ಎಲ್ಲಿಂದ ಬೇಕಾದರೂ ಕೂಡ ಹೇಳ್ಬೋದಾಗಿತ್ತು ಕಣ್ರಿ. ಸೊ ಆದರೆ ಇದ್ದಿರುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸತ ಇರುವಂಥದ್ದು
ಬಂದಿರುವಂಥದ್ದು. ಸೊ ಈಗ 12ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಈಗ 11ನೇ ಕಂತಿನ ಹಣ ಹಾಕ್ಲಿಕ್ಕೂ ಕೂಡ ಸ್ವಲ್ಪ ಡಿಲೇ ಆಗಿತ್ತಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಸ್ವಲ್ಪ ಡಿಲೇ ಆಗುವುದಕ್ಕಾದ್ರೆ ಅಮೌಂಟ್ ಹಾಕೊಡ್ತಾರೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗಾಗಲೇ 11ನೇ ಕಂತಿನ ಹಣ ರಿಸೀವ್ ಯಾರಿಗೆ ಅಮೌಂಟ್ ಹೋಗಿದೆ ನೋಡಿ, ಸೊ ಅವರೆಲ್ಲರಿಗೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ, ಅದೇ ರೀತಿಯಾಗಿ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದು ಕೂಡ ತಿಳಿಸಿ. ಯಾಕಂದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗ 4,000 ಹಣ ಕೂಡ ಜಮಾ ಆಗಿದೆ, ಒಂದು 5ರಿಂದ 7% ಮಾತ್ರ ಅಂಥವರಿಗೆ ಮಾತ್ರ ಜಮಾ ಆಗಿದೆ. ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಮತ್ತು ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ, ಯಾಕಂದರೆ ಎಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ, ಒಂದು 4,000 ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದು ಸರ್ ನಮಗೂ ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮತ್ತು ಇಲ್ಲಿ 2,000 ರೂಪಾಯಿ ಅಂತೂ ಆಲ್ಮೋಸ್ಟು ಇಲ್ಲಿ ವಿಜಯಪುರ, ಹಾಗೆ ದಕ್ಷಿಣ ಕನ್ನಡ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ, ಅದೇ ರೀತಿಯಾಗಿ ಕಲಬುರಗಿ, ಹಾಸನ, ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಮಾ ಆಗಿರುವಂಥದ್ದು. ಎಲ್ಲ ಮಹಿಳೆಯರಿಗೂ ಕೂಡ ಆಲ್ಮೋಸ್ಟ್ ಆ ಜಿಲ್ಲೆದಲ್ಲಿರುವಂತಹ ಎಲ್ಲ ಮಹಿಳೆಯರು ಕೂಡ ಜಮಾ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಏನಿದೆಲ್ಲ 11ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗಿದೆ. ಇನ್ನು ಉಳಿದಂಥದ್ದು 12ನೇ ಕಂತಿನ ಹಣ ಬರಬೇಕಾಗಿದೆ. ನೆಕ್ಸ್ಟ್ 13ನೇ ಕಂತಿನ ಹಣ ಕೂಡ ಇದು ಆಗಸ್ಟ್ದು ಬರಲೇಬೇಕು, ಯಾಕಂದರೆ 3 ಕಂತುಗಳು ಬೇಕಲ್ವಾ ನಮಗೆ. ಈಗ ಬರೀ 2 ಕಂತುಗಳು ಬಂದರೆ ಅಲ್ಲ, ಈಗ 13ನೇ ಕಂತಿನ ಹಣಕ್ಕೂ ಕೂಡ ನಾವು ವೇಟ್ ಮಾಡಲೇ ಸಾಯಬೇಕಾಗುತ್ತೆ. ಅದಕ್ಕೋಸ್ಕರ ಒಟ್ಟಿಗೆ ಬರಲಿ ನಮಗೆ 6,000 ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕೇಳಬೇಕಾಗುತ್ತೆ ಸರ್ಕಾರಕ್ಕೆ. ಸೊ ಒಟ್ಟಿಗೆ ನಮಗೆ 2,000 ರೂಪಾಯಿ, 2,000 ರೂಪಾಯಿ ಮತ್ತು 2,000 ರೂಪಾಯಿ ಈ ರೀತಿಯಾಗಿ 6,000 ಹಣ ನಮಗೆ ಜಮಾ ಆದರೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಏನು ಸೆಪ್ಟೆಂಬರ್ನಲ್ಲಿ ಆ ಒಂದು 14ನೇ ಕಂತಿನ ಹಣ ಒಂದು ರೆಡಿ ಮಾಡಿದ್ರೆ ನಮಗೆ ನಡೆಯುತ್ತೆ. 15ನೇ ತಾರೀಕು ನಂತರ ಕೂಡ ಬಿಡುಗಡೆ ಮಾಡಿದ್ರೆ ಸೆಪ್ಟೆಂಬರ್ನಲ್ಲಿ 14ನೇ ಕಂತಿನ ಹಣ ನಮಗೆ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಾಗಿ ಹಂತವಾಗಿ ಬಿಡುಗಡೆ ಮಾಡಿದಂಗೆ ಆಗುತ್ತೆ. ಪ್ರತಿ ತಿಂಗಳು ಕೂಡ ಬರಬೇಕಾಗಿರುವಂತಹ ಹಣ ಈಗ ಬಂದು ಮುಟ್ಟಿದಂಗೆ ಆಗುತ್ತೆ, ಹೌದಲ್ವಾ. ಈಗ ಒಂದೇ ತಿಂಗಳಲ್ಲಿ 3 ತಿಂಗಳದ ಹಣ ಹಾಕಿಕೊಟ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಮಗೆ ಬರಬೇಕಾಗಿರುವಂತಹ ಹಣ ಎಲ್ಲರ ಖಾತೆಗೆ ಜಮಾ ಆಗಿಬಿಟ್ಟು ಈಗ ಬರಬೇಕು 14ನೇ ಕಂತಿನ ಹಣ ಕೂಡ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಮಾಡಿಕೊಂಡು ಕರೆಕ್ಟಾಗಿ ಹೋಗ್ಬೋದು. ಓಕೆನಾ. ಏನಾದರೂ ಡೌಟ್ಸ್ ಇದ್ರೂ ಕೂಡ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಲಿಂಕನ್ನು ಫಾಲೋ ಮಾಡಿ, ಅಲ್ಲಿ ಕೂಡ ಇಂಪಾರ್ಟೆಂಟ್ಸ್ ಮಾಹಿತಿಗಳು ನಿಮಗೆ ಶಾರ್ಟ್ ಆಗಿ ಬರ್ತಾ ಇರ್ತವೆ. ಸೊ ಅಲ್ಲಿ ಕೂಡ ಫಾಲೋ ಮಾಡಿ ವೀಕ್ಷಕರೇ. ಹಾಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ. ಸೊ ಅಲ್ಲಿ ದಿನನಿತ್ಯ ಬರುವಂತಹ ಎಲ್ಲ ಒಂದು ನೋಟಿಫಿಕೇಶನನ್ನು, ಯೂಟ್ಯೂಬ್ ಚಾನಲ್ ಲಿಂಕ್ಸ್ಗಳನ್ನು, ಈ ಒಂದು ಬರುವಂತಹ ವಿಡಿಯೋಗಳ ಲಿಂಕನ್ನು ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನೀವು ನೋಡ್ಕೋಬಹುದು ವೀಕ್ಷಕರೇ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆಗಿದ್ರೆ ವೀಕ್ಷಕರೇ, ಸೊ ಈ ಒಂದು 18 ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿರುವಂತಹ ಧ್ಯೇಯ ಇದೇನೆ. ಈ ಒಂದು 18 ಜಿಲ್ಲೆಗಳಲ್ಲಿ ಯಾವ್ಯಾವ ಫಲಾನುಭವಿಗಳಿಗೆ ಬರ್ತಾ ಇದು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು 5 ಆದವು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ 10, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ ಇಷ್ಟು ಜಿಲ್ಲೆ, ಈ ಒಂದು 20 ಜಿಲ್ಲೆ ಅದು. ಈಗ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಲ್ಲ. ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲರದ್ದು ಕೂಡ ಒಮ್ಮೆಲೆ ಮಾಡ್ಲಿಕ್ಕೆ ಬರಲ್ಲ. ಸೊ ಅಲ್ಲಿ ಯಾವುದು 11ನೇ ಕಂತಿನ ಹಣ ಜಮಾ ಆಗಿದೆ ನೋಡಿ, ಅವ್ರಿಗಂತೂ ಡೈರೆಕ್ಟಾಗಿ ಹಣ ಬರುತ್ತೆ. ಆದರೆ 11ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂದರೆ ಸೊ ಅವ್ರದ್ದೆಲ್ಲರದ್ದು ಕೂಡ ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡ್ತಾರೆ. ಸೊ ಅಲ್ಲಿ ಏನಾದರೂ ಕರೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಕಂಡು ಬಂದರೆ 2 ಕಂತುಗಳು ಕೊಡ್ತಾರೆ. 11 ಕಂತು ಮತ್ತು 12ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ. ಅಲ್ಲಿ ಏನಾದರೂ ಮತ್ತೆ ದೋಷ ಕಂಡು ಬಂದರೆ, ಏನಾದರೂ ನೀವು ಆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲಪ್ಪ ಅಂದರೆ, ಟೋಟಲ್ ಆಗಿ ನಿಮ್ಗೆಲ್ಲರೂ ಕೂಡ ರೂಲ್ಸ್ಗಳು ಗೊತ್ತಿದ್ದಾವೆ. ಸೊ ಮತ್ತೆ ಹೇಳಿಕ್ಕೆ ಇಷ್ಟಪಡಲ್ಲ ನಾನು, ಯಾಕಂದರೆ ಎಲ್ಲನೂ ಕೂಡ ಈಗಾಗಲೇ ಹೇಳಿದ್ದೀನಿ. ಅದನ್ನು ನಿಮ್ಗೆ ಗೊತ್ತಿರುವಂಥದ್ದು ವಿಷಯ ಹೇಳಿ ಉಪಯೋಗ ಇಲ್ಲ. ಸೊ ಅದು ನಿಮ್ಗೆ ಗೊತ್ತಿದ್ದೆ. ಆದರೆ ಈಗ ಅಂತಹ ಒಂದು ರೂಲ್ಸ್ಗಳಲ್ಲಿರುವಂತಹ ನೀವು ಏನಾದರೂ ನಿಮ್ಮ ಹತ್ರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳು ಇಲ್ಲಪ್ಪ ಅಂದರೆ ನಿಮ್ಮನ್ನು ಕೂಡ ತೆಗೆದಾಕ್ಬಿಡ್ತಾರೆ. ಒಂದು 12ನೇ ಕಂತಿನ ಹಣ ಕೂಡ ಜಮಾ ಆಗಲ್ಲ. ಒಟ್ಟಾರೆಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಕಣ್ರೆ. ಸೊ ಇಷ್ಟಿದೆ ಮಾಹಿತಿ ನೋಡಿ. ಸೊ ಟೋಟಲ್ ಆಗಿ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.